ಬೆಳಗ್ಗೆ ನಮಗೆ 8 ಗಂಟೆಗೆ ನಮಗೆ 24x7 ಡ್ಯೂಟಿ. ನಮ್ಗೆ ಅಷ್ಟೊತ್ತಿಗಿಲ್ಲ. 24x7 ನರ್ಸಸ್ ಹಾಸ್ಪಿಟ್ಲಲ್ಲಿ ಇರಬೇಕು. ನಾವು ಅದೇ ಪ್ರಕಾರ ರೊಟೇಷನ್ ಡ್ಯೂಟಿ ನಮ್ಮದು. ಬೆಳಗ್ಗೆ 8ರಿಂದ 2, 2ರಿಂದ 8, 8ರಿಂದ 8 3 ರೊಟೇಷನ್ ಡ್ಯೂಟಿ ಇರುತ್ತೆ. ನಮಗೆ ಯಾವುದೇ ಸೆಕ್ಯೂರಿಟಿ ಇಲ್ಲ. ಒಂದು ಪೇಷಂಟಿಗೆ 10 ಜನ ನುಗ್ತಾರೆ ಹಾಸ್ಪಿಟಲ್ ಒಳಗೆ. ಟ್ರೀಟ್ಮೆಂಟ್ 10 ಜನದ ಮುಂದೆ ಪೇಷಂಟಿಗೆ ಟ್ರೀಟ್ಮೆಂಟ್ ಕೊಡೋಕ್ಕಾಗತ್ತಾ? ಹೊರಗೆ ಹೋಗಿ ಅಂದರೆ ಹೋಗಲ್ಲ, ಗಲಾಟೆಗೆ ನಿಲ್ತಾರೆ, ನಮಗೆ ಜಾಗ ಬಿಡಲ್ಲ. ಇದು ಎಷ್ಟು ವರ್ಷದಿಂದ ನಡೀತಾ ಇದೆ. ನಮ್ಮ ಮೇಲೆ ದೌರ್ಜನ್ಯ ಎಷ್ಟು ವರ್ಷದಿಂದ ನಡೀತಿದೆ. ಆದರೂ ನಾವು ಸಹಿಸ್ಕೊಂಡು ಕೆಲಸ ಮಾಡ್ತಾ ಇದೀವಿ. ನಮಗೆ ಸೆಕ್ಯೂರಿಟಿ ಬೇಕು. ಇವತ್ತಾಗಿರೋ ಗಲಾಟೆಗೆ ಡಾಕ್ಟ್ರಿಗೆ ಹೊಡೆದ್ರೆ ಅವ್ರು ಹೆಂಗ್ರಿ ಟ್ರೀಟ್ಮೆಂಟ್ ಮಾಡ್ತಾರೆ? ಡಾಕ್ಟ್ರಿಗೂ ಸೆಕ್ಯೂರಿಟಿ ಬೇಕು. ಇಲ್ಲಿ ಕೆಲಸ ಮಾಡೋ ಡಾಕ್ಟ್ರಿಗೆ ಸೆಕ್ಯೂರಿಟಿ ಬೇಕು. ಒಂದು ಪೇಷಂಟ್ಗೆ 10 ಜನ ಬಂದು ಡಾಕ್ಟ್ರಿಗೆ ಹೊಡೆಯೋದಲ್ಲ. ಇವತ್ತು ಯಾರು ಹೊಡೆದಿದ್ದಾರೋ ಅವ್ರ ಮೇಲೆ FIR ಆಗಬೇಕು, ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು, ನಮಗೆ ನ್ಯಾಯ ಸಿಗಬೇಕು, ನಮಗೆ ಸೆಕ್ಯೂರಿಟಿ ಬೇಕೇ ಬೇಕು. ಇಷ್ಟೇ ನಮ್ದು. ಸುಶೀಲ ಅಂತ. ಘಟನೆ ಏನಾಗಿದೆ ಅಂತ ನನಗೆ ಮಾಹಿತಿ ಇಲ್ಲ ಸರ್. ಬೆಳಗ್ಗೆ ಡ್ಯೂಟಿಯಲ್ಲಿ ಇದ್ದರು ಅಂದ್ರೆ ನಾನು ಎಷ್ಟು ಕೆಲಸ ಮಾಡಿದೀವಿ ಅಂತ ಅರ್ಥ ಗೊತ್ತಾಯ್ತಾ? ಮಾಹಿತಿ ನೋಡ್ರಿ, ವಿಡಿಯೋ ನೋಡಿದೀನಿ, ನಾನು ವಿಡಿಯೋ ನೋಡಿದೀನಿ. ಕೂಗಾಡೋದು ಯಾಕೆ ಕೂಗಾಡ್ತಿದೀವಿ? ಇವತ್ತಾಗಿರೋ ಘಟನೆ ಗೊತ್ತಿಲ್ಲ ನಂಗೆ. ಹೇಳ್ತಾರೆ ನೋಡ್ರಿ, ಡಾಕ್ಟ್ರಿಗೆ ಹೊಡೆದಿದ್ದಾರೆ ಅಂತ ಮೇಲೆ ಅದು ಮಾಹಿತಿ ನನಗೆ ಬಂದಿದೆ. ಅಂದ್ರೆ ಡಾಕ್ಟ್ರಿಗೆ ಹೊಡೆದಿರೋ ಮಾಹಿತಿ ಬಂದಿದೆ. ನಾನು ಬೇರೆ ಕಡೆ ಡ್ಯೂಟಿ, ಕ್ಯಾಶುಯಾಲಿಟಿ ಡ್ಯೂಟಿಲಿ ಗೊತ್ತಿಲ್ಲ. ಏನ್ ಗೊತ್ತಿಲ್ಲ. ನಾನು 24x7 ಕೆಲಸ ಮಾಡ್ತೀನಿ. ನಮ್ಗೆ ಎಷ್ಟು ಪ್ರಾಬ್ಲಮ್ ಇದೆ. ನಮ್ಮ ಸೆಕ್ಯೂರಿಟಿ ಬಗ್ಗೆ ನೀವು ಯಾವತ್ತಾರು ಕೇಳಿದ್ದೀರಾ? ಅವರು ಸ್ಟಾರ್ಟಿಂಗ್ ಅಜಟ್ ಅಂತ ಬಂದ್ರು, ಒಂದು ಕೇಸ್ ಬಂತು ಸಿಕಂದರ್ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಪೇಷಂಟ್ ಬಂತು. ಅವ್ರಿಗೆ ಸರ್ ನೋಡ್ಬಿಟ್ಟು ಟ್ರೀಟ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಇಂಜೆಕ್ಷನ್ ಎಲ್ಲ ಆಯ್ತು, ಡ್ರೆಸ್ಸಿಂಗ್ ಎಲ್ಲ ಆಯ್ತು. ಆಮೇಲೆ ಸರ್ ಇಂಟಿಮೇಷನ್ ತಗೊಳ್ತಾ ಇದ್ರು, ಎಲ್ಲೆಲ್ಲಿ ಗಾಯ ಆಗಿದೆ ಏನು ಅಂತೆಲ್ಲ ವಿಚಾರಿಸ್ತಾ ಇದ್ರು. ಅದಾದ್ಮೇಲೆ ಸರಿ ಆಯ್ತು, ನೀವು ಇಂಜೆಕ್ಷನ್ ಕೊಡಿ ಸಿಸ್ಟರ್ ಅವರಿಗೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನಾವು ಇಂಜೆಕ್ಷನ್ ಕೊಡೋಕ್ಕೆ ಅಂತ ಬರೋ ಟೈಮಲ್ಲಿ ಆ ಹುಡುಗಿ ಹೇಳ್ತಾ ಇರೋದು ಈ ಥರ ಕೆಟ್ಟದಾಗೆ ಯೂಸ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಬಟ್ ಸರ್ ಆ ಥರದ ಅಲ್ಲ. ಅಂಥದ್ದು ಕೆಟ್ಟದಾಗೆ ಏನೋ ಅವಾಚ್ಯ ಶಬ್ದದಿಂದ ಬೈದ್ರು ಅಂತ ಅವ್ರು ಹೇಳಿದ್ದಾರೆ. ಬಟ್ ಅದೇನು ಅಂತ ನಮಗೂ ಕೇಳಿಸಿಲ್ಲ, ಅವರು ಬೈದಿಲ್ಲ. ಅವರೇ ಈ ಥರ ಮತ್ತೆ ಸರ್ನ ಹೇಳ್ಕೊಂಡು ಕೊಳ್ಪಟ ಹಿಡ್ಕೊಂಡು ಹೊಡೆದು ನಾವು ಎಲ್ಲರೂ ಬಿಡ್ಸೋಕೆ ಹೋದ್ರೂ ಅವ್ರನ್ನ ಬಿಡ್ಸೋಕ್ಕೆ ಆಗಲಿಲ್ಲ. ಇದು ಎಲ್ಲ ಸ್ಲಿಪ್ಪರೆಲ್ಲ ಹೊಡೆದು ಕೊಳ್ಪಟ ಇಟ್ಕೊಂಡು ಹೇಳೋದು, ಕೆನ್ನೆಗೆಲ್ಲ ಹೊಡೆದಿದ್ದಾರೆ, ಸ್ಲಿಪ್ಪರಲ್ಲೆಲ್ಲ ಹೊಡೆದು ಎಸಕ್ಕೆ ಬಿಸಾಕಿದ್ದಾರೆ ಸರ್. ಅದಕ್ಕೆ ನಮಗೆ ಸೇಫ್ಟಿ ಬೇಕೇ ಬೇಕು. ಡಾಕ್ಟ್ರುಗಳಿಗೆ ಸೇಫ್ಟಿ ಇಲ್ಲ. ಯಾರು ನೀರು ಕುಡ್ದಿದ್ದಾರೆ ಅವ್ರ ಕಡೆ ಅಟೆಂಡರ್ ಕಡೆರು. ಅವ್ರನ್ನ ಒಳಗಡೆ ಬಿಟ್ಟಿದ್ವಿ ಒಂದು ಹುಡುಗಿನ, ಅವ್ರ ಅಕ್ಕನ್ನ. ಅವಳು ಆ ಥರ ಬೈದಿದ್ದಾರೆ ಅಂತೇಳಿ ಅವಳು ಆ ಥರ ಯೂಸ್ ಮಾಡಿಕೊಂಡು ಸರ್ ಮೇಲೆ ಈ ಥರ ಹಲ್ಲೆ ಮಾಡಿದ್ದಾರೆ. ನೀರಾಗಿದೆ, ಇಂಜೆಕ್ಷನ್ ಆಗಿದೆ, ಪ್ರತಿಯೊಂದು ಟ್ರೀಟ್ಮೆಂಟ್ ಪ್ರತಿಯೊಂದು ಆಗಿದೆ. ಶಿಲ್ಪ ನಮ್ಮದು ಎಮರ್ಜೆನ್ಸಿ ವಾರ್ಡಲ್ಲಿ ಡ್ಯೂಟಿ ಮಾಡ್ತಿದ್ದು. ತುಂಬ ಜೋರು ಗಲಾಟೆ ಆಗ್ತಿದ್ದಕ್ಕೆ ಆ ಕಡೆಯಿಂದ ಬಂದು ನೋಡಿದ್ರೆ ಪೇಷಂಟ್ ಅಟೆಂಡ್ರು ಚಪ್ಪಲ್ ತೆಗೆದುಬಿಟ್ಟು ಸರ್ರಿಗೆ ಹೊಡಿತಾ ಇದ್ರು ಸರ್ಗೆ. ಆಮೇಲೆ ಅದಾಯಿತು, ಮತ್ತೆ ಕೊಳ್ಪಟ್ಟಿ ಹಿಡಿದು ಎಳೆತಿದ್ದಾಳೆ. ಆದರೆ ಅವ್ರಿಗೆ ಏನಂದರೆ ಏನೇ ಇದ್ರೂ ಸಮಾಧಾನದಿಂದ ಮಾತಾಡಿ ಪೇಷಂಟ್ ಅಟೆಂಡು ಡಾಕ್ಟರ್ಗಳ ಹತ್ರ ಕೇಳಬೇಕು. ಅದನ್ನು ಬಿಟ್ಟು ಡೈರೆಕ್ಟ್ ಗಲಾಟೆಗೆ ಹೋಗೋದ್ರಿಂದ ಏನು ಯೂಸ್ ಇದೆ ಸರ್? ಡೈರೆಕ್ಟ್ ಗಲಾಟೆ ಮಾಡ್ತಾರೆ. ಅರೌಂಡ್ 10:45 ಏನಾಗಿತ್ತು? ಇಬ್ಬರು ಹೊಡೆದಾಟದ ಹಿನ್ನೆಲೆಯಲ್ಲಿ ಇಬ್ಬರು ಪೇಷಂಟ್ಗಳು ಬಂದಿದ್ರು. ಅವ್ರಿಗೆ ಚಿಕಿತ್ಸೆ ನೀಡಿ ಅವ್ರಿಗೆ ಅಡ್ಮಿಷನ್ ಬರ್ದು ವಾಪಸ್ ನನ್ನ ರೂಮಿಗೆ ಹೋಗ್ಬೇಕಾದ್ರೆ ಅವ್ರ ಜೊತೆ ಇದ್ದ ಮಹಿಳೆ, ಎರಡನೇ ಪೇಷಂಟ್ ಜೊತೆ ಇರ್ಫಾನ್ ಜೊತೆ ಇದ್ದ ಮಹಿಳೆ ನನ್ನ ಮೇಲೆ ಏಕಾಏಕಿ ನೀವು ನನಗೆ ಬೈದ್ರಿ, ಲೈಕ್ ಗ್ರಾಲಿಂದ ಬೈದ್ರಿ ನನಗೆ ಹೇಳ್ಬಿಟ್ಟು ನನ್ನಲ್ಲಿ ಅಲ್ಲೇ ಮಾಡ್ಲಿಕ್ಕೆ ಬಂದಿತ್ತಲ್ಲ, ಕೊಳ್ಬಡ್ಡಿ ಹಿಡ್ಕೊಂಡ್ರು. ಆಮೇಲೆ ನಾನು ಒಳಗಡೆ ಹೋದೆ, ಚಪ್ಪಲಿ ಬಿಸಾಕಿ ಹೋದೆ. ನೀವೇನೋ ಜಾತಿ ನಿಂದನೆ ಮಾಡಿದ್ರಿ ಅಂತ ಹೇಳಿ ಆರೋಪ? ಇಲ್ಲಪ್ಪ, ತೋರಿಸಿತು ಮುಸ್ಲಿಂ ಅಂತ ಎಲ್ಲೂ ತೆಗ್ದಿಲ್ಲ. ಅಲ್ಲ, ನಾನು ಪದಾನೇ ಬಳಸಿಲ್ಲ, ನೀವು ಹೇಳ್ತೀವಿ. ಜಾತಿಗೆ ಹೋಗ್ಬೇಡಿ, ಜಾತಿದೇ ಕ್ವಶನ್ ಇಲ್ಲ ಇದರಲ್ಲಿ. ಗೊತ್ತೈತಲ್ಲ, ಜಾತಿ ಕ್ವಶನ್ ಇಲ್ಲ, ಗೊತ್ತೈತಲ್ಲ. 3 ಸಿಸ್ಟರ್ ನಿಂತಿದ್ರು ಇಲ್ಲಿ. ಆ ಕಡೆ ಕಳಿಸ್ಬಿಟ್ಟು ಇದು ಸುಳ್ಳೆತನ ಮಾಡೋ ಪ್ಲೇಸ್ ಅಲ್ಲ ಅಂತ ಹೇಳಿದ್ರು.
ಏನಂದ್ರು? ಸುಳ್ಳೆತನ ಪ್ಲೇಸ್ ಅಲ್ಲ ಇದು ಮಾಡೋದು ಅಂತ ಹೇಳಿದ್ರು ಅವರು. ಹಾಂ ನಮ್ಮ ಅಕ್ಕಂಗೆ ಹೇಳಿದ್, ನಮ್ಮ ಅಕ್ಕ ಅದಕ್ಕೆ ರ್ಯಾಶ್ ಆಗಿ ಅವ್ರ ಹತ್ರ ಹೋಗಿರೋದು. ಹಾಂ ಹಾಂ ಅದು ಅವ್ರು ಹೇಳ್ತಿಲ್ಲ, ಬರೀ ಚಿಕಿತ್ಸೆ ನೀಡಿದೀವಿ, ಇದ್ ನೀಡಿದೀವಿ, ಅದ್ ನೀಡಿದೀವಿ, ಅದೇ ಹೇಳ್ತಿರೋದು. ಬಂದು ಅರ್ಧ ಗಂಟೆಯಿಂದ ಕೂತಿದ್ದೆ ನಾನು. ಅವ್ರು ಇಂಜೆಕ್ಷನ್ ಹಾಕಿದ್ರು, ಅದೇನು ನಮ್ಗೆ ಎಲ್ಲೂ ಬೇಜಾರಿಲ್ಲ. ನಮ್ಮ ಅಕ್ಕದವ್ರು ಸುಳ್ಳೆ ಅಂದ್ರು ಸರ್, ಅಷ್ಟೇ. ಕೇಳಿ ಮುಂದೆನೆ ಇದ್ದಾರಲ್ಲ, ನಾನೇ ಮಲ್ಗಿದ್ದು. ಕಾರಣ ಏನಂತ? ಕಾರಣ ಬರೀ ನೀರ್ ಬಾಟ್ಲಿ ತಂದ್ಕೊಟ್ಟಿದ್ದು ನನ್ಗೆ, ಇಲ್ಲಿ ನಿಲ್ಬೇಡಿ ಅಂತ ಅವ್ರು ಹೇಳಿದ್ರು. ಇವ್ರು ಬಂದಿರ್ಲಿಲ್ಲ ಇನ್ನು. ನಮ್ಮ ಅಕ್ಕ ಅಲ್ಲಿ ನಿಂತಿದ್ರು, ಅಲ್ಲಿ ನಿಂತ್ಕೊಂಡು ನೀರ್ ಕೊಡ್ತಾ ಇದ್ರು ಸರ್. 3 ಸಿಸ್ಟ್ರು ಇದ್ರು ಇಲ್ಲಿ, ಕೇಳ್ಕೊಳ್ಳಿ ಬೇಕಾದ್ರೆ. 3 ಸಿಸ್ಟ್ರು ಇವ್ರ ಜೊತೆ ಬರ್ತಾರಲ್ಲ, ಅವ್ರಿಗೆ ಆ ಕಡೆ ಕಳಿಸ್ಬಿಟ್ಟು ಹೇಳಿರೋದು ಆ ಮಾತು. ಅವರು ಸುಳ್ಳೆ ತರ ಮಾಡಬಾರ್ದು ಅಂತ ಅವ್ರು ಹೇಳಿದ್ದು. ಅದು ಹೊಡೆಯಕ್ಕೆ ಹೋದ್ರು. ಅದು ಗೊತ್ತಿಲ್ಲ ಸರ್, ನಾನು ಮನ್ಕೊಂಡಿದ್ದೆ. ಆಮೇಲೆ ನಮ್ಮ ಅಕ್ಕ ಸಿಟ್ಟು ಬಂದು ನಮ್ಮ ಅಕ್ಕ ಬೊಂಬಳ ಹೊಡ್ಕೊಂಡು ಹೊರಗಡೆ ಹೋಯ್ತು, ಅಷ್ಟೇ ನೋಡಿದ್ರು.